ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಅವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಎಂಟ್ರಿ ಕೊಟ್ಟಿರುವಂಥದ್ದು ಅಂದರೆ ಈ ಹಿಂದೆ ದೂರು ಹೋಗುತ್ತೆ, ಅದರ ವರದಿ ಕೊಡಬೇಕು ಅಂತೇಳಿ. ಹಿಂದೆ ಸಮಸ್ಯೆಗಳ ಬಗ್ಗೆ ದೂರನ್ನು ಕೊಡ್ತಾ ಇರೋದ್ರೆ ಅಂದರೆ ಈ ಹಿಂದೆ ಕೊಟ್ಟಿದ್ರು ಸ್ಟೂಡೆಂಟ್ಸ್ಗಳು. ಸೊ ಇದರ ಹಿನ್ನೆಲೆ ಅವ್ಯವಸ್ಥೆಯ ವಿಚಾರವಾಗಿ ವರದಿಯನ್ನು ಈಗ ಸರ್ಕಾರ ಕೇಳಿದೆ. 4 ವರ್ಷದ ಆರ್ಥಿಕ ಖರ್ಚು ವೆಚ್ಚಗಳ ಬಗ್ಗೆ ವರದಿಯನ್ನು ಈಗ ಸರ್ಕಾರ ಕೇಳಿದೆ, ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ. ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಅವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಈ ಸಮಸ್ಯೆಗಳ ಬಗ್ಗೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ದೂರನ್ನು ಕೊಟ್ಟಿರ್ತಾರೆ. ಇದರ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಈ ಅವ್ಯವಸ್ಥೆಯ ವಿಚಾರವಾಗಿ ವರದಿ ಕೊಡಬೇಕು ಅಂತೇಳಿ, ಅಂದರೆ ಆ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದಾರಲ್ಲ ಅದರ ತಕ್ಕಂತೆ ವರದಿಯನ್ನು ಕೊಡಬೇಕು ಅಂತ ಈಗ ಸರ್ಕಾರ ಕೇಳಿರುವಂಥದ್ದು. ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಅಂದರೆ ಈ ಹಿಂದೆ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡಿದ್ರು, ಪ್ರತಿಭಟನೆ ಕೂಡ ಆಗಿತ್ತು. ಆವಾಗ ಸಾಕಷ್ಟು ಚರ್ಚೆಯಲ್ಲಿ ಇರುವಂಥ ಕಾಲೇಜ್ ಇತ್ತು ಆ ಟೈಮಲ್ಲಿ. ಅಂದರೆ ಊಟದ ವ್ಯವಸ್ಥೆ ವಿಚಾರ ಆಗಿರ್ಬೋದು ಅಥವಾ ಆಮೇಲೆ ಬೇರೆ ಬೇರೆ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಅಂತ ಅಲ್ಲಿರುವಂಥ ಮಹಾರಾಣಿಯ ಕ್ಲಸ್ಟರ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ಮನವಿಯನ್ನು ಮಾಡಿದರು, ಆರೋಪವನ್ನು ಕೂಡ ಮಾಡಿದರು. ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ, ಹಾಸ್ಟೆಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಮತ್ತೊಂದು ಮಗದು ಎಲ್ಲವೂ ಕೂಡ ಸರಿ ಇಲ್ಲ ಅಂತೇಳಿ ಅಲ್ಲಿ ದೂರಿನಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದರು. ಸೊ ಆ ಅಂಶಗಳು ಏನಿದೆ ಅಲ್ಲವ ಅದರ ತಕ್ಕಂತೆ ಈಗ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಶೌಚಾಲಯ ಆವರಣ ಮತ್ತು ಕೊಠಡಿ ನೀರಿನ ಸಮಸ್ಯೆಯ ಬಗ್ಗೆ ದೂರನ್ನು ಕೊಡಲಾಗಿತ್ತು. ಸೊ ಕಾಲೇಜು ಹಾಸ್ಟೆಲ್ ತರಗತಿಯ ಶುಲ್ಕ ಏರಿಕೆ, ಅಭಿವೃದ್ಧಿ ಕೂಡ ಇಲ್ಲ. ನೋಡಿ, ಹಾಸ್ಟೆಲ್ ವಿಚಾರವಾಗಿ ತರಗತಿಯ ಶುಲ್ಕ ಏರಿಕೆ ಕೂಡ ಆಗಿದೆ, ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹಿಂದಿನ ವಿಸಿಯ ರಿಪೋರ್ಟ್ ಕಾರ್ಡ್ ಕೊಡುವಂತೆ ಈಗ ಸೂಚನೆ ಕೊಡಲಾಗಿದೆ. ಕುಲಪತಿಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು ಲೋಕಾಯುಕ್ತ ಟೀಮ್. ಸೊ ಹಂಗಾಗಿ ಯಾವಾಗ ಈ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರತಿಭಟನೆಗೆ ಬರ್ತಾರೆ, ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ, ಪ್ರಮುಖವಾಗಿ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ, ಸರಿಯಾದ ರೀತಿಯಲ್ಲಿ ಆವರಣ ಇಲ್ಲ, ಕ್ಲೀನಿಂಗ್ ಇರೋದಿಲ್ಲ, ಕೊಠಡಿ ನೀರಿನ ಸಮಸ್ಯೆ ಕೂಡ ಇದ್ದಾವೆ, ಆಮೇಲೆ ಹಾಸ್ಟೆಲ್ ವಿಚಾರವಾಗಿ ತರಗತಿಯ ಶುಲ್ಕ ವಿಚಾರವಾಗಿ ಎಲ್ಲ ಅಂಶವನ್ನು ಇಟ್ಕೊಂಡು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಸೊ ಆವಾಗ ರಾಜ್ಯ ಸರ್ಕಾರ ಇದರ ಬಗ್ಗೆ ಈಗ ಮಾಹಿತಿ ಕೊಡಬೇಕು ಅಂಥೇಳಿ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿರುವಂಥದ್ದು. ಅದರ ಬಗ್ಗೆ ವರದಿಯನ್ನು ನೀಡಬೇಕು ಅಂತ ಲೋಕ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿಯನ್ನು ಕೊಡ್ತಾರೆ. ಈ ಹಿಂದೆ ಈಗ ಸಮಸ್ಯೆಗಳ ಬಗ್ಗೆ ವರದಿಯನ್ನು ಕೊಡಬೇಕು ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಶಾಲೆಯ ವಿಚಾರ ಅಂತ ಬಂದಾಗ ಕಾಲೇಜು ಹಾಸ್ಟೆಲು ಎಲ್ಲದರ ಬಗ್ಗೆ ಸಮಸ್ಯೆ ಸಾಕಷ್ಟು ಇತ್ತು ಅಂಥೇಳಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಆ ಟೈಮಲ್ಲಿ ಅದು ಚರ್ಚೆ ಆಗುತ್ತೆ. ಈಗ ಸರ್ಕಾರ ಎಂಟ್ರಿ ಕೊಟ್ಟಿದೆ, ಅದರ ವರದಿಯನ್ನು ಕೊಡಬೇಕು ಅಂಥೇಳಿ. ಸೊ ಮುಂದೆ ಏನು? ಹೇಮಕುಮಾರ್, ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು, ಅದರಲ್ಲೂ ಸರ್ಕಾರದ ಆಡಳಿತದಲ್ಲಿರುವಂತಹ ಮಹಾರಾಣಿ ಕಾಲೇಜ್ ಏನಿದೆಯೋ, ಫ್ರೀಡಂ ಪಾರ್ಕ್ ಬಳಿ ಇರುವಂತಹ ಮಹಾರಾಣಿ ಕಾಲೇಜು, ಆ ಒಂದು ಕಾಲೇಜಿಗೆ ಕಳೆದ ಒಂದು 4-5 ವರ್ಷಗಳ ಹಿಂದೆ ಹೋಲಿಸ್ಕೊಂಡ್ರೆ 6ರಿಂದ 8 ಸಾವಿರ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ಅಡ್ಮಿಷನ್ ಪಡಿತಾ ಇದ್ರು. ಅಂದ್ರೆ ಓವರ್ ಆಲ್ ಆಗಿ ಎಲ್ಲ ಕೌಂಟ್ ಹಾಕೊಂಡ್ರೆ 6ರಿಂದ 8 ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವಂತ ಕೆಲಸ ಆಗ್ತಾ ಇದ್ರು. ಸದ್ಯ ಈಗ ಹೊಸದಾಗಿ ನೇಮಕ ಆಗಿರುವಂತಹ ಒಂದು ಪ್ರಿನ್ಸಿಪಲ್ ಸೇರಿದಂತೆ ಆಡಳಿತ ವರ್ಗ ಏನಿದೆಯೋ, ಆ ಆಡಳಿತ ವರ್ಗದ ವಿಚಾರವಾಗಿ ಈಗ ತೀರಾ ಕಡಿಮೆ ಇಳಿದಿದೆ ವಿದ್ಯಾರ್ಥಿ ಅಡ್ಮಿಷನ್ ಸೇರಿದಂತೆ ವಿದ್ಯಾರ್ಥಿಗಳ ಒಂದು ಸ್ಟ್ರೆಂತ್ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಒಳಗಡೆ ಇರುವಂತಹ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ಕೆಲಸ ಕೂಡ ಅಲ್ಲಿ ಆಗ್ತಾ ಇಲ್ಲ. ಸಾಕಷ್ಟು ಕೀಳು ಮಟ್ಟದಲ್ಲಿ ಒಳಗಡೆ ನೋಡ್ಕೊಳ್ಳಾಗ್ತಾ ಇದೆ. ವಾಶ್ರೂಮ್ಗಳು ಸರಿಯಾಗಿರೋದಿಲ್ಲ, ನೀರಿನ ಸೌಲಭ್ಯ ಇರೋದಿಲ್ಲ ಎನ್ನುವಂತ ಆರೋಪವೂ ಕೂಡ ಇತ್ತು. ಈ ಆರೋಪ ತಕ್ಕನಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆ ಬಳಿಕ ನೆಕ್ಸ್ಟ್ ದಿನವೇ ಮಹಿಳಾ ಆಯೋಗ ಅಧ್ಯಕ್ಷರು ಕೂಡ ನಾಗಲಕ್ಷ್ಮಿ ಬಾಯಿರು ಕೂಡ ವಿಸಿಟ್ ಅನ್ನ ಮಾಡ್ತಾರೆ. ಅದಕ್ಕೂ ಮುಂಚೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಒಳಗಡೆ ವಿಸಿಟ್ ಹಾಕಿ ಅಲ್ಲಿರುವಂತಹ ಆರೋಪ ಪ್ರತ್ಯಾರೋಪಗಳನ್ನೆಲ್ಲವೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾರೆ. ಆ ಒಟ್ಟಾರೆಯಾದಂತಹ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ಲೋಕಾಯುಕ್ತ ಮಹಿಳಾ ಆಯೋಗ ವಿಸಿಟ್ ಕೊಟ್ಟಿರುವಂತ ಸಂಬಂಧಪಟ್ಟಾಗ ಇದೀಗ ಸರ್ಕಾರದಿಂದಲೇ ವರದಿ ಕೇಳುವಂತ ಕೆಲಸ ಆಗಿದೆ. ಒಳಗಡೆ ಏನಾಗ್ತಾ ಇದೆ, ಯಾಕೆ ನೀವು ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನ ಕೊಡ್ತಾ ಇಲ್ಲ, ಮೂಲಭೂತ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ, ಸ್ಟ್ರೆಂತ್ ಯಾಕೆ ಇಳಿಮುಖ ಆಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಒಟ್ಟಾರೆಯಾದಂತ ಎಲ್ಲ ಏನು ಆಗು ಹೋಗುಗಳಿದಾವೋ ಎಲ್ಲವನ್ನೂ ಕೂಡ ವರದಿ ಸಮೇತವಾಗಿ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದಲೇ ವರದಿ ಕೇಳಿರುವಂತದ್ದು. ವರದಿಯನ್ನ ಕೊಡದೇ ಇದ್ದ ಪಕ್ಷದಲ್ಲಿ ಅಲ್ಲಿನ ಆಡಳಿತ ಮಂಡಳಿಗೂ ಕೂಡ ಸಾಕಷ್ಟು ಒಂದು ದಂಡದ ರೂಪದಲ್ಲಿ ಜೊತೆಗೆ ಶಿಕ್ಷಾರ್ಹ ರೂಪದಲ್ಲಿ ಕೂಡ ಸರ್ಕಾರ ಉತ್ತರಿಸುವಂತ ಕೆಲಸ ಆಗುವಂತ ಸೂಚನೆ ಕೂಡ ಕೊಡಲಾಗಿದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ಮಾಡಲಿಲ್ಲ ಅಂತಂದ್ರೆ ನಿಮಗೆ ಕ್ರಿಮಿನಲ್ ಅಫೆನ್ಸ್ ಮೇಲೆ ನಿಮಗೆ
ಏನ್ ಗೊತ್ತಾ, ಮೊದಲಿಗೆ ಹಂಗಿದ್ರೆ ಯಾರು ಏನು ದೌರ್ಜನ್ಯನೇ ಆಗಿಲ್ಲ, ಹೇಳ್ಕೊಳಕ್ಕೆ ಬರಕ್ಕೂ ಇರಲ್ಲ ಪರಿಸ್ಥಿತಿ ಇಲ್ಲ. ಯಾಕೆ ಮಹಾರಾಣಿ ಇಷ್ಟೊಂದು ಬರೀ ಈ ತರ ಆಗಿದೆ? ನೀವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.